ಅನೇಕ ಸಂಘ ಸಂಸ್ಥೆಗಳೆಲ್ಲ ನಿಮಿಷ ಪ್ರಿಯಳನ್ನು ಬಿಡಿಸ್ಕೊಂಡ್ಬರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ತಲಾಲ್ ಮೆಹದಿಯ ಸಹೋದರ ಇದಕ್ಕೆ ಒಪ್ತಾ ಇಲ್ಲ. ನಿಮ್ಮ ಬ್ಲಡ್ ಮನಿ ನನಗೆ ಬೇಡ, ನಾನು ಕ್ಷಮೆ ಕೊಡಲ್ಲ, ನನ್ನ ಸೋದರನ ಹತ್ಯೆಗೆ ಪ್ರತೀಕಾರ, ಅವಳು ಸಾಯಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದ. ಈ ಹಂತದಲ್ಲಿ ರಾಜತಾಂತ್ರಿಕವಾಗಿ ಸರಾಗವಾದಂತಹ ಅವಕಾಶಗಳು ಇಲ್ಲದ ಕಾರಣಕ್ಕೆ ಭಾರತ ದೇಶ ಯಮನ್ ಜೊತೆ ಬಹಳ ಧಾಳಾಗಿ ಮಾತುಕತೆ ನಡೆಸೋದ್ರಲ್ಲಿ ಹಿನ್ನಡೆನ ಅನುಭವಿಸ್ತು. ಮತ್ತು ಆ ರೀಸನ್ ಕೂಡ ಕೊಟ್ಟಿದೆ ಕೋರ್ಟಿಗೆ, ನಾವು ಪ್ರಯತ್ನ ಮಾಡೋದಕ್ಕೆ ರಹದಾರಿನೇ ಇಲ್ಲ ಅಲ್ಲಿ ಅಂತ. ಈ ಸಂದರ್ಭದಲ್ಲಿ ಒಂದು ಧಾರ್ಮಿಕತೆಯ ಆಧಾರದಲ್ಲಿ ದೇಶವನ್ನು ನಡೆಸುವಂತಹ ಒಂದು ದೇಶದ ಮೇಲೆ ಧಾರ್ಮಿಕತೆಯ ರೂಪದಲ್ಲಿ ಒಂದು ಪ್ರಭಾವವನ್ನು ಹೇರಿದರೆ ಹೇಗೆ? ಆ ಪ್ರಯತ್ನವನ್ನು AP ಅಬೂಬಕರ್ ಮುಸ್ಲಿಯಾರ್, ಇಂಡಿಯನ್ ಗ್ರಾಂಡ್ ಮುಫ್ತಿ AP ಉಸ್ತಾದ್ ಅವರು ಮಾಡ್ತಾರೆ. ಭಾರತ ದೇಶದಲ್ಲೇ ಬಹಳ ದೊಡ್ಡ ಹೆಸರಿರುವಂಥ ಒಬ್ಬ ಧಾರ್ಮಿಕ ಪಂಡಿತರು, ಧಾರ್ಮಿಕ ಗುರುಗಳು AP ಉಸ್ತಾದ್. ಜಾತಿ ಧರ್ಮವನ್ನು ಮೀರಿದ ಒಂದು ಬದುಕಿದೆ, ಆ ಬದುಕನ್ನು ಕಟ್ಕೊಳ್ಳಿ. ಯಾಕೆ ಧರ್ಮ 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 ಅಂತ ಸಾಯ್ತೀರಾ? ಧರ್ಮ 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 ಅಂತ ವಿಷ ಬೀಜವನ್ನು ಬಿತ್ತುವ ಪ್ರಯತ್ನವನ್ನು ಮಾಡ್ತೀರಾ? ಕಚಡಗಳ, ಕಂತ್ರಿಗಳ, ಅಕ್ರಮ ಸಂತತಿಗಳ ಅಂತ ನಾನು ಪದೇ ಪದೇ ಹೇಳ್ತಾ ಇರೋದು. ಹಲೋ, ನಮಸ್ಕಾರ ಸ್ನೇಹಿತರೆ. ನಿಮಿಷ ಪ್ರಿಯ ಪ್ರಕರಣದ ಬಗ್ಗೆ ಬಹಳ ದಿನಗಳಿಂದ ಮಾತನಾಡಬೇಕು ಅಂತ ನಾನು ಒಂದಿಷ್ಟು ಸಿದ್ಧತೆ ಮಾಡಿಕೊಳ್ತಿದ್ದೆ. ಈ ಜಾತಿ, ಈ ಧರ್ಮ, ನೀ ಹಿಂದೂ, ನೀ ಮುಸ್ಲಿಂ, ನೀ ಮೇಲು, ನೀ ಕೀಳು, ಈ ಹಾಳು ಬಿಟ್ಟು ಬದುಕ್ರಯ್ಯ, ಇದೇ ನಂದು ಥಾಟ್ ಆಫ್ ವರ್ಕ್. ಸತ್ತ ಮೇಲೆ ಹೆಣ ಅಷ್ಟೇ, ನಿಮ್ಮ ಹುಗಿತಾರೋ ನಿಮ್ಮ ಸುಡ್ತಾರೋ, ಮುಗಿದೋಯ್ತು ಅಧ್ಯಾಯ. ಇರೋಷ್ಟು ದಿನ ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ನೆಮ್ಮದಿಯಾಗಿ ಬದುಕೋದಕ್ಕೆ ದಾರಿ ಮಾಡ್ಕೊಳ್ಳಿ. ನೀ ಹಿಂದೂ, ನೀ ಮುಸ್ಲಿಂ, ನೀ ಕ್ರೈಸ್ತ, ನೀ ಬೌದ್ಧ, ನೀನು ಮೇಲ್ಜಾತಿಯವೋ, ನೀ ಕೀಳ್ ಜಾತಿಯವನೋ, ನಿಮ್ಮ ಅಕ್ರಮ ಸಂತತಿಗಳಿಗೆ ಏನು ಹೇಳಿದ್ರು ಅರ್ಥ ಆಗ್ತದೆ. ಕೆಲವರು ಅದು ಅರ್ಥ ಆದರೂ ಕೂಡ ಅರ್ಥ ಆಗ್ಸೋದಕ್ಕೆ ಬಿಡೋದಿಲ್ಲ. ಅದೇ ಕುತಂತ್ರ ಅಂತ ಹೇಳೋದು. ಅದೇನೇ ಇರಲಿ, ನಿಮಿಷ ಪ್ರಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ AP ಉಸ್ತಾದ್ AP ಅಬೂಬಕರ್ ಮುಸ್ಲಿಯಾರ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಗ್ರಾಂಡ್ ಮುಫ್ತಿ, ಒಬ್ಬ ಧಾರ್ಮಿಕ ಗುರು, ಅವರು ಮಾಡಿದ ಪ್ರಯತ್ನ ಆ ನಿಮಿಷ ಧಗ್ 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 ಮುಗ್ದೋಗಿಲ್ಲ. ಇನ್ನು ನಿಮಿಷ ಪ್ರಿಯಾಳ ಮರಣದಂಡನೆ ಜಸ್ಟ್ ಮುಂದೂಡಲಾಗಿದೆ. ಏನು ಆಕೆ ಕೊಲೆ ಮಾಡಿದ್ದಾಳಲ್ಲ ಆ ಮೆಹದಿ, ಆತನ ಕುಟುಂಬಸ್ಥರು ಬ್ಲಡ್ ಮನಿ, ದುಡ್ಡಿಗೆ ಒಪ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ಕ್ಷಮೆಯನ್ನ ಕೊಡಬೇಕಾಗಿದೆ. ನಾನು ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಯನ್ನು ನಾವು ಸಮರ್ಥಿಸಿಕೊಳ್ಬಾರ್ದು. ನಿಮಿಷ ಪ್ರಿಯ ಅನಿವಾರ್ಯ ಸ್ಥಿತಿಗೆ ಕಟ್ಟು ಬಿದ್ದು, ಇನ್ನು ನನ್ನ ಕೈಲಿ ಸಾಧ್ಯನೇ ಆಗಲ್ಲ ಇವನು ನನ್ನ ಹತ್ರ ಇದ್ರೆ, ಅಥವಾ ಇವನ ಸಾಂಗತ್ಯ ಅನ್ನುವಂಥ ಕಟು ನಿರ್ಧಾರದಲ್ಲಿ ಆ ಕೊಲೆಯನ್ನು ಮಾಡಿದ್ದಿದ್ರೆ ಆ ಕೊಲೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಆಯ್ತಪ್ಪ, ಯಾರೋ ನನ್ನನ್ನು ಕೊಲೆ ಮಾಡೋದಕ್ಕಂತ ನನ್ನ ಮೈ ಮೇಲೆ ಬಿದ್ದರು ಅಂತ ಇಟ್ಕೊಳ್ಳಿ. ಆತ್ಮರಕ್ಷಣೆಗೋಸ್ಕರ ಜಟಾಪಟಿ ನಡೆಸಬೇಕಾದ್ರೆ, ನನ್ನಿಂದ ಅವನ ಹತ್ಯೆ ಆದರೆ ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಅದನ್ನು ಮಾಡಬೇಕಾಯ್ತು. ಇದನ್ನು ತಕ್ಕ ಮಟ್ಟಿಗೆ ಒಪ್ಕೋಬಹುದು. ಯಾಕಂದರೆ ಅವ್ನು ನನ್ನ ಕೊಲ್ಲಕ್ಕೆ ಬಂದ, ವಾಪಸ್ಸು ನಾನು ನನ್ನ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಕೆಲಸವನ್ನು ಮಾಡಬೇಕಾಯ್ತು. ಕೊಲೆಗಳು ತಪ್ಪೇ, ಕೃತ್ಯಗಳು ತಪ್ಪೇ, ಕ್ರೈಮ್ಗಳು ತಪ್ಪೇ ಅಂತ ಹೇಳ್ತಾನೆ ಈ ಮಾತನ್ನು ನಾನು ಹೇಳ್ತಾ ಇರೋದು. ನಿಮಿಷ ಪ್ರಿಯ ಆಕೆಯನ್ನು ಕೊಲ್ಲೋದಕ್ಕೆ ಮೆಹದಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ದ. ಆ ಕಾರಣಕ್ಕೆ ನಿಮಿಷ ಆತನನ್ನು ಕೊಂದ್ಲು ಅನ್ನೋದಾದರೆ ಎಸ್, ಪ್ರಾಣ ರಕ್ಷಣೆಗೋಸ್ಕರ ಆಕೆ ಆ ಕೆಲಸವನ್ನು ಮಾಡಿದ್ಲು ಅಂತ ಹೇಳ್ಬೋದು. ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿದೆಯಲ್ಲ, ಕ್ಲಾರಿಟಿ ಸಿಕ್ಕಿದ್ರೆ. ಆದರೂ ಒಂದು ದೇಶದ, ಒಂದು ಪ್ರಾಂತ್ಯದ ಕಾನೂನು ಹೇಗಿರುತ್ತೆ, ಆ ಕಾನೂನಿನ ಪ್ರಕಾರ ಏನೇ ಹತ್ಯೆ ಮಾಡಿದ್ರೂ ಕೂಡ ಅದಕ್ಕೊಂದು ಕ್ಷಮೆ ಇದೆ ಆ ಕಾನೂನಿನಲ್ಲಿ ಅಂದಾಗ ಆ ಪ್ರಯತ್ನವನ್ನು ಮಾಡೋದಿದೆಯಲ್ಲ, ಅದು ದೊಡ್ಡ ವಿಚಾರ. ಯಮನ್ ಅನ್ನುವಂಥ ಒಂದು ದೇಶ ಒಂದಿಷ್ಟು ಬಂಡುಕೋರರ ಆಡಳಿತ ಮತ್ತು ಪಾರುಪತ್ಯ ಹಿಡಿತದಲ್ಲಿರುವಂಥ ಒಂದು ದೇಶ. ಈಗ ಭಾರತ ದೇಶ ನಿಮಿಷ ಪ್ರಿಯಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಮನ್ ದೇಶದ ಜೊತೆ ಮಾತನಾಡಿ
ಆಕೆಯನ್ನ ಮರಣದಂಡನೆ ಶಿಕ್ಷೆಯಿಂದ ಬಚಾವು ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ವಾ? ಖಂಡಿತವಾಗಲೂ ಪ್ರಯತ್ನ ಪಟ್ಟಿದೆ. ಅಟಾರ್ನಿ ಜನರಲ್ ವೆಂಕಟರಮಣಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರವಾಗಿ ತಮ್ಮ ಸ್ಟೇಟ್ಮೆಂಟನ್ನು ದಾಖಲಿಸಿದ್ದಾರೆ. ಆದರೆ ವಿಚಾರ ಏನು ಅಂದರೆ, ಭಾರತ ದೇಶ ಮತ್ತು ಬೇರೆ ಯಾವುದೋ ದೇಶ, ಬೇಕಾದರೆ ಪಾಕಿಸ್ತಾನನೇ ತಗೊಳ್ಳಿ, ಅಲ್ಲೊಂದು ಅದ್ಭುತವಾದಂಥ ಎಲೆಕ್ಟ್ರಲ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಜೊತೆ ನೀವು ಮಾತುಕತೆ ನಡೆಸ್ಬೋದು. ಪಾಕಿಸ್ತಾನದಲ್ಲಿ ಭಾರತದವನಿಗೆ ಯಾರಿಗಾದ್ರೂ ಸಮಸ್ಯೆ ಆಯಿತು ಅಂದರೆ ಭಾರತ ದೇಶ ಪಾಕಿಸ್ತಾನದ ಪ್ರಭುತ್ವದ ಜೊತೆ ಮಾತನಾಡ್ಬೋದು. ಅದಕ್ಕೊಂದು ಮುಕ್ತ ಅವಕಾಶ ಇದೆ. ಪಾಕಿಸ್ತಾನದ ಪ್ರಧಾನಿ ಜೊತೆ ಮಾತುಕತೆ, ಅಲ್ಲಿನ ರಾಷ್ಟ್ರಪತಿ ಜೊತೆ ಮಾತುಕತೆ, ಈ ಥರ ಪ್ರಯತ್ನ ಮಾಡೋದಕ್ಕೆ ಒಂದು ಲೀಗಲಿ ವೇ ಇದೆ. ಆದರೆ ಯಮನ್ ಜೊತೆ ಸ್ವಲ್ಪ ಸಂಕಟ. ಯಮನ್ನಲ್ಲಿ ಒಂದೊಂದು ಪ್ರದೇಶವನ್ನು ಒಬ್ಬೊಬ್ಬರು ಆಳ್ತಾ ಇದ್ದಾರೆ. ಈಗ ನಿಮಿಷಾ ಪ್ರಿಯ ಅವನು ಯಾರು ತಲಾಲ್ ಮೆಹದಿ ಇದ್ದಾನೆ, ಆತನನ್ನು ಕೊಂದ್ಲಲ್ಲ, ಆ ಪ್ರದೇಶ ಇರೋದು ಯಮನ್ನ ಸನಾ ಅನ್ನುವಂಥ ಪಟ್ಟಣ. ಅದು ಆ ಪಟ್ಟಣದ ಹಿಡಿತ ಆಡಳಿತ ಇರೋದು ಹೌತಿ ಬಂಡುಕೋರರು. ಹೌತಿ, ನೀವು ಈ ಇರಾನ್ ಇಸ್ರೇಲ್ ಈ ಸಂಘರ್ಷದಲ್ಲಿ ಯಮನ್ ಹೌತಿ ಇಸ್ರೇಲ್ ಮೇಲೆ ಮಿಸೈಲ್ ಹಾರಿಸ್ತು, ಶಿಯಾ ಬಂಡುಕೋರರಿರುವ ಗುಂಪು, ಈ ಥರದ್ದೆಲ್ಲ ನೀವು ಕೇಳಿಸ್ಕೊಂಡಿದ್ರಲ್ಲ, ಅವರೇ ಅವರು ಕಟ್ಟರ್ ಶರಿಯತ್ ಇಸ್ಲಾಂ ವಾದ, ಆ ಶರಿಯತ್ ಕಾನೂನು ಅಲ್ಲಿ ನಡೆಯುತ್ತೆ. ನಿಮಿಷಾ ಪ್ರಿಯ ತಲಾಲ್ ಮೆಹದಿನ ಕೊಲೆ ಮಾಡಿದ್ದಾಳೆ, ಆಕೆಗೆ ಮರಣದಂಡನೆ ಫಿಕ್ಸ್ ಅಷ್ಟೇ. ಕೊಲೆಗೆ ಕೊಲೆನೇ ಪ್ರತೀಕಾರ, ಕೊಲೆಗೆ ಕೊಲೆನೇ ಶಿಕ್ಷೆ, ಈ ಕಾನೂನು ಅಲ್ಲಿದೆ. ಆದರೆ ಕೊಲೆಯಾದ ಕುಟುಂಬಸ್ಥರ ಕ್ಷಮೆ ಏನಾದರೂ ಸಿಕ್ಕಿದರೆ, ಅವರೇನಾದ್ರು ಕ್ಷಮಿಸಿದ್ರೆ, ಆಯ್ತಮ್ಮ ಏನೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನೋ ಮಾಡಿದೆ, ಇವತ್ತೇನೋ ಜೀವ ಭಿಕ್ಷೆ ಬಿಡ್ತಾ ಇದೆಯಾ, ನಮಗೂ ಮಾನವೀಯತೆ ಇದೆ, ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಶಾಂತಿ ಪ್ರೀತಿಯನ್ನೇ ಸಾರಿದವರು, ಈ ಥರ ಏನಾದರೂ ಒಂದು ಸ್ಟೇಟ್ಮೆಂಟ್ ಇಸ್ಲಾಮಿನ ಯಾವುದಾದ್ರೊಂದು ಇತಿಹಾಸ ಪುರಾಣವನ್ನು ಉಲ್ಲೇಖ ಮಾಡಿ, ಅಥವಾ ನಾನೊಬ್ಬ ಮನುಷ್ಯತ್ವದಿಂದ ಮಿಡಿಯುವ ವ್ಯಕ್ತಿ, ನಾನು ಕೂಡ ನಿನ್ನನ್ನು ಕ್ಷಮಿಸ್ತೀನಿ ಅಂತ ಹೇಳಿಬಿಟ್ರೆ ಮುಗೀತು, ಆಕೆಗೆ ಮರಣದಂಡನೆ ಆಗಲ್ಲ. ಆದರೆ ಇಲ್ಲಿ ಮೆಹದಿ, ತಲಾಲ್ ಮೆಹದಿಯ ಸಹೋದರ ಯಾವುದೇ ಕಾರಣಕ್ಕೂ ನಿಮಿಷಾ ಪ್ರಿಯಾಳಿಗೆ ಕ್ಷಮೆ ಕೊಡೋದಕ್ಕೆ ಒಪ್ತಾನೆ ಇಲ್ಲ. ಬ್ಲಡ್ ಮನಿ 2020ರಿಂದ ನಡೀತಿದೆ. 2018ರಲ್ಲಿ ಈಕೆಗೆ ಮರಣದಂಡನೆ ಶಿಕ್ಷೆಯನ್ನು ಯಮನ್ ನ್ಯಾಯಾಲಯ ಕೊಡುತ್ತೆ. ಯಮನ್ ನ್ಯಾಯಾಲಯದಲ್ಲಿ ಈಕೆಗೆ ಮರಣದಂಡನೆ ಅನ್ನುವಂಥ ಶಿಕ್ಷೆ ನಿಗದಿಯಾಗ್ತದೆ. ಅದಾದಮೇಲೆ ನಿಮಿಷಗಳನ್ನು ಉಳಿಸೋದಕ್ಕೋಸ್ಕರ ಒಂದು ಕ್ರೌಡ್ ಫಂಡ್ ಮಾಡುವಂಥ ಪ್ರಯತ್ನವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಸುಮಾರು 8 ಕೋಟಿ ಆಗುವಷ್ಟು ಹಣವನ್ನು ಬ್ಲಡ್ ಮನಿ ಕೊಡೋದಕ್ಕೆ ಇವರು ರೆಡಿಯಾಗಿದ್ದಾರೆ. ಇನ್ನಷ್ಟು ಏನಾದರೂ ಡಿಮ್ಯಾಂಡ್ ಇದ್ದರೆ ಅದನ್ನು ಕೂಡ ಪೂರೈಸೋದಕ್ಕೆ ರೆಡಿಯಾಗಿದೆ. ಇವತ್ತೊಂದು ದೇಶವಾಗಿ ಅನೇಕ ಸಂಘ ಸಂಸ್ಥೆಗಳೆಲ್ಲ ನಿಮಿಷಾ ಪ್ರಿಯಳನ್ನು ಬಿಡಿಸ್ಕೊಂಡ್ಬರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ತಲಾಲ್ ಮೆಹದಿಯ ಸಹೋದರ ಇದಕ್ಕೆ ಒಪ್ತಾ ಇಲ್ಲ. ನಿಮ್ಮ ಬ್ಲಡ್ ಮನಿ ನನಗೆ ಬೇಡ, ನಾನು ಕ್ಷಮೆ ಕೊಡಲ್ಲ, ನನ್ನ ಸೋದರನ ಹತ್ಯೆಯೇ ಪ್ರತೀಕಾರ, ಅವಳು ಸಾಯಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದ. ಈ ಹಂತದಲ್ಲಿ ರಾಜತಾಂತ್ರಿಕವಾಗಿ ಸರಾಗವಾದಂತಹ ಅವಕಾಶಗಳು ಇಲ್ಲದ ಕಾರಣಕ್ಕೆ ಭಾರತ ದೇಶ ಯಮನ್ ಜೊತೆ ಭಾಳ ಢಾಳಾಗಿ ಮಾತುಕತೆ ನಡೆಸೋದ್ರಲ್ಲಿ ಹಿನ್ನಡೆಯನ್ನು ಅನುಭವಿಸ್ತು. ಮತ್ತು ಆ ರೀಸನ್ ಕೂಡ ಕೊಟ್ಟಿದೆ ಕೋರ್ಟಿಗೆ, ನಾವು ಪ್ರಯತ್ನ ಮಾಡೋದಕ್ಕೆ ರಹದಾರಿನೇ ಇಲ್ಲ ಅಲ್ಲಿ ಅಂತ. ಈ ಸಂದರ್ಭದಲ್ಲಿ ಒಂದು ಧಾರ್ಮಿಕತೆಯ ಆಧಾರದಲ್ಲಿ ದೇಶವನ್ನು ನಡೆಸುವಂತಹ ಒಂದು ದೇಶದ ಮೇಲೆ ಧಾರ್ಮಿಕತೆಯ ರೂಪದಲ್ಲಿ ಒಂದು ಪ್ರಭಾವವನ್ನು ಹೇರಿದರೆ ಹೇಗೆ? ಆ ಪ್ರಯತ್ನವನ್ನು AP ಅಬೂಬಕರ್ ಮುಸ್ಲಿಯಾರ್, ಇಂಡಿಯನ್ ಗ್ರಾಂಡ್ ಮುಫ್ತಿ AP ಉಸ್ತಾದ್ ಅವರು ಮಾಡ್ತಾರೆ. ಭಾರತ ದೇಶದಲ್ಲೇ ಭಾಳ ದೊಡ್ಡ ಹೆಸರಿರುವಂಥ ಒಬ್ಬ ಧಾರ್ಮಿಕ ಪಂಡಿತರು, ಧಾರ್ಮಿಕ ಗುರುಗಳು AP ಉಸ್ತಾದ್. ಕೇರಳದ ಪಾಲಕ್ಕಾಡ್ನ ಕೊಲ್ಲಂಗೋಡ್ನ 37 ವರ್ಷದ ಭಾರತೀಯ ನರ್ಸು, ಮೇಲಾಗಿ ಭಾರತದ ಹೆಣ್ಣುಮಗಳು. ದೊಡ್ಡ ಪ್ರಮಾಣದಲ್ಲಿ ಆಕೆಯ ಜೀವಕ್ಕೋಸ್ಕರ ಪ್ರಾರ್ಥನೆಗಳು, ಮನವಿಗಳು, ಒತ್ತಡಗಳು ಈ ಸಾಮಾಜಿಕ ಜಾಲತಾಣ ಇರ್ಬೋದು, ಮಾಧ್ಯಮಗಳಲ್ಲೆಲ್ಲ ನೋಡಿ ಅವರು ಆ ಹೆಣ್ಣುಮಗಳ ರಕ್ಷಣೆ ಮಾಡೋಣ ಅಂಥೇಳಿ ತಮಗೆ ಪರಿಚಿತರೇ ಆಗಿರುವಂತಹ ಯಮನ್ನ ಧಾರ್ಮಿಕ ಮುಖಂಡ ಶೇಖ್ ಹಬೀರ್ ಉಮರ್ ಅವರನ್ನು ಸಂಪರ್ಕ ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಅದರಲ್ಲಿ ಮೆಹದಿ ಕುಟುಂಬ, ಯಾರು ಕೊಲೆಯಾಗಿದ್ದ ತಲಾಲ್ ಮೆಹದಿ, ತಲಾಲ್ ಮೆಹದಿ, ಆತನ ಕುಟುಂಬದ ಸದಸ್ಯರ ಜೊತೆ ಮಾತುಕತೆ ನಡೆಸ್ತಾರೆ. ಆತನ ಸಹೋದರ ಏನು ಒಪ್ಪಿಲ್ಲ. ಆ ಪ್ರಯತ್ನ ನಡೀತಿದೆ. ಆ ಪ್ರಯತ್ನದ ಭಾಗವಾಗಿ ಮೊನ್ನೆ ಜುಲೈ 16ನೇ ತಾರೀಕು ನೇಣಿಗೇರಬೇಕಾದಂತಹ ಮರಣದಂಡನೆ ಶಿಕ್ಷೆಗೆ ಈಡಾಗಬೇಕಾದಂತಹ ನಿಮಿಷಾ ಪ್ರಿಯಾಳ ಮರಣದಂಡನೆ ಮುಂದೂಡಲಾಗಿದೆ. ಮಾತುಕತೆ ನಡೀತಿದೆ. ಅವನು ತಿರಸ್ಕಾರ ಮಾಡ್ತಾ ಕೂತಿದ್ದಾನೆ.
ಇನ್ನಷ್ಟು ಅವನನ್ನು ಕನ್ವಿನ್ಸ್ ಮಾಡಬಹುದು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಮನ್ನ ಧಾರ್ಮಿಕ ಗುರು ಹಬೀಬ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ AP ಅಬೂಬಕರ್ ಮುಸ್ಲಿಯಾರ್. ಇದು ಕಾನ್ಸೆಪ್ಟ್. ಆರಂಭದಲ್ಲಿ ಅದಕ್ಕೆ ಹೇಳಿದ್ದು ಹಿಂದೂ ಮುಸ್ಲಿಂ ಹೊಡೆದಾಡ್ಕೊಂಡು ಸಾಯ್ಬೇಡ್ರ ಮರೆ. ಸತ್ತ ಮೇಲೆ ಒಂದು ವಾರಕ್ಕೆ ಬಾಡಿ ಕೊಳ್ತೋಗ್ತದೆ, ಹೋಗಿದ್ರೆ ಸುಟ್ರೆ ಬೂದಿ ಆಗಿ ಹೋಗ್ತೀರಾ. ಯಾಕೆ ಇರೋಷ್ಟು ದಿನ ಧರ್ಮ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯ್ತೀರಾ? ನಿಮಿಷಾ ಪ್ರಿಯಾ ಆಕೆ ಒಬ್ಬಳು ಕ್ರೈಸ್ತರ ಹೆಣ್ಮಗಳು, ನನ್ನ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಟ್ಟು AP ಅಬೂಬಕರ್ ಮುಸ್ಲಿಯಾರ್ ಸುಮ್ಮನೆ ಕೂರ್ಬೋದಿತ್ತು. ನಿಮಿಷಾ ಪ್ರಿಯಾ ಕ್ರೈಸ್ತರ ಹೆಣ್ಮಗಳಲ್ಲ, ಹಿಂದೂ ಹೆಣ್ಮಗಳೇ ಆಗಿದ್ರು ಕೂಡ AP ಅಬೂಬಕರ್ ಮುಸ್ಲಿಯಾರ್ ಈ ಪ್ರಯತ್ನ ಮಾಡ್ತಾ ಇದ್ರು. ಜಾತಿ ಧರ್ಮವನ್ನು ಮೀರಿದ ಒಂದು ಬದುಕಿದೆ, ಆ ಬದುಕನ್ನು ಕಟ್ಕೊಳ್ಳಿ. ಯಾಕೆ ಧರ್ಮ ಅಂತ ಸಾಯ್ತೀರಾ? ಧರ್ಮ ಅಂತ ವಿಷ ಬೀಜವನ್ನು ಬಿತ್ತುವ ಪ್ರಯತ್ನವನ್ನು ಮಾಡ್ತೀರಾ? ಕಚಡಗಳ, ಕಂತ್ರಿಗಳ, ಅಕ್ರಮ ಸಂತತಿಗಳ ಅಂತ ನಾನು ಪದೇ ಹೇಳ್ತಾ ಇರೋದು. ನಿಮ್ಗೆ ಅದು ಅರ್ಥ ಆಗ್ತಿಲ್ಲ, ಅದೇನು ಬೇಕಾದ್ರೆ ಆಗಲಿ. ಈಗ ನಿಮಿಷಾ ಪ್ರಿಯಾಳ ಮರಣದಂಡನೆಯನ್ನು ಮುಂದೂಡಲಾಗಿದೆ ಬಿಕಾಸ್ ಆಫ್ AP ಉಸ್ತಾದ್ ಅವರ ಪ್ರಯತ್ನ. ಒಂದು ವೇಳೆ ತಲಾಲ್ ಮೆಹದಿಯ ಸೋದರ ಆಯಿತು ಕ್ಷಮೆ ಕೊಟ್ಟಿದ್ದೇನೆ, ಹೋಗು, ಬ್ಲಡ್ ಮನಿ ತಗೋತಾನೆ, ಇನ್ನೊಂದು ತಗೋತಾನೆ, ಅದು ಬೇರೆ ಅಂದು ಬಿಟ್ಟರೆ AP ಉಸ್ತಾದ್ ಅವರ ಸ್ಥಾನ ಇನ್ನಷ್ಟು ಉತ್ತುಂಗಕ್ಕೆ ಇರುತ್ತೆ. ಅವರನ್ನು ಆರಾಧಿಸುವ ಮತ್ತು ಅವರನ್ನು ಅಭಿಮಾನಿಸುವ ವರ್ಗ ದೊಡ್ಡ ಮಟ್ಟದಲ್ಲಿ ಹುಟ್ಕೊಳ್ಳುತ್ತೆ. ಯಾಕಂದರೆ ಸರ್ಕಾರದ ಪ್ರಯತ್ನದ ನಂತರವೂ ಆಕೆಯನ್ನು ಜೀವಂತವಾಗಿ ಭಾರತಕ್ಕೆ ಕರ್ಕೊಂಡು ಬಂದಿರುವಂಥ ಕ್ರೆಡಿಟ್ಟು ಆ ಮಹಾಪುರುಷನಿಗೆ ಸೇರ್ತದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಬ್ಬ ಶಿವಕುಮಾರ್ ಸ್ವಾಮೀಜಿ, ಒಬ್ಬ AP ಉಸ್ತಾದು, ಕೆಲವೊಂದು ಫಾದರ್ಗಳು ತುಂಬ ಆದರ್ಶವಾಗಿ ಈ ದೇಶವನ್ನು ಕಟ್ಕೊಟ್ಟಿದ್ದಾರೆ. ಆ ಆದರ್ಶ ಪ್ರಾಯದಲ್ಲೇ ಹೋಗಬೇಕಾಗ್ತದೆ. ಧರ್ಮ ರಕ್ಷಣೆ ಅಂದರೆ, ಧರ್ಮದ ಮಹತ್ವವನ್ನು ಸಾರೋದಂದರೆ, ಧಾರ್ಮಿಕವಾಗಿ ಬದುಕೋದಂದರೆ ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು ಈ ದಾರಿಯಲ್ಲಿ ನಡಿಬೇಕಾಗ್ತದೆ. ಹಾಗೆ ಬೇರೆ ಬೇರೆ ಧರ್ಮದಲ್ಲೂ ಕೂಡ ಆದರ್ಶಪ್ರಾಯರಾದಂಥ ಗುರುವರಿಯರು ಇರ್ತಾರೆ. ಅವರನ್ನು ಹಿಂಬಾಲಿಸಬೇಕು. ಈ ರೋಲ್ ಕಾಲ್ ಮಾಡುವಂತಹ ಕಚಡ ಕಜ್ಜಿ ಗಿರಾಕಿಗಳನ್ನು ನಂಬಬಾರ್ದು ಅಂತಲೇ ನಮ್ಮ ವಾದ. ಅದು ಬಿಟ್ಟು ನಮ್ಮ ವಾದ ಇಲ್ಲಿವರೆಗೂ ಬೇರೆ ಏನೂ ನಡೆದೇ ಇಲ್ಲ. ಅದನ್ನು ನೀವೆಲ್ಲ ಗಮನಿಸಿರ್ತೀರಿ. ಸ್ನೇಹಿತರೆ, ಈ ನಿಮಿಷಾ ಪ್ರಿಯಾ ಯಾಕೆ ಕೊಲೆ ಮಾಡಿದ್ಲು ತಲಾಲ್ ಮೆಹದಿದು? ಯಾರು ಈ ನಿಮಿಷಾ ಪ್ರಿಯಾ? ನಿಮಗೆ ಆಗಲೇ ಹೇಳಿದೆ, ಕೇರಳ ಮೂಲದ ಒಬ್ಬ ಭಾರತೀಯ ನರ್ಸು 19ನೇ ಪ್ರಾಯದಲ್ಲಿ ಯಮನ್ ದೇಶಕ್ಕೆ ಕೆಲಸಕ್ಕಂತ ಹೋಗ್ಬಿಟ್ಟು ಅಲ್ಲೊಂದು ಕ್ಲಿನಿಕ್ಕಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಆಮೇಲೆ ಮತ್ತೆ ಇಂಡಿಯಾಕ್ಕೆ ಬಂದುಬಿಟ್ಟು ಅಲ್ಲಿ ಟಾಮಿ ಥಾಮಸ್ ಅನ್ನುವಂಥ ಒಬ್ಬ ಆಟೋ ಡ್ರೈವರ್ ಮದುವೆ ಆಗ್ತಾಳೆ. ಆಮೇಲೆ ಟಾಮಿ ಥಾಮಸ್ ಜೊತೆಗೆ ಯಮನ್ಗೆ ಹೋಗ್ತಾಳೆ. ಟಾಮಿ ಥಾಮಸ್ ಅಲ್ಲೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ. ಆಮೇಲೆ ಟಾಮಿ ಥಾಮಸ್ ವಾಪಸ್ ಕೇಳಕ್ಕೆ ಬರ್ತಾನೆ, ನಾನು ಕೇರಳದಲ್ಲಿ ಇರ್ತೀನಿ, ನೀನು ಇಲ್ಲೇ ಇರೋ, ಬರ್ದ್ರ ಬಾ ಅಂತ. ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಒಂದು ಕ್ಲಿನಿಕಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ ಕ್ಲಿನಿಕ್ಕಿನ ಮಾಲೀಕ ಅಬ್ದುಲ್ ಲತೀಫು. ಅವ್ರಿಗೇನಾಗುತ್ತೆ, ನಾನು ಇಲ್ಲೊಂದು ಕ್ಲಿನಿಕ್, ಹೇಗೂ ನರ್ಸ್ ಇದ್ದೀನಿ, ಒಬ್ಬ ಶುಶ್ರೂಷೆಗೆ ಕೆಲಸ ಮಾಡ್ತಿದ್ದೀನಿ, ನಾನೊಂದು ಕ್ಲಿನಿಕ್ ಓಪನ್ ಮಾಡಬೇಕು. ಆದರೆ ಯಮನ್ನಾಗಲಿ ಸೌದಿ, ಈ ಏನು ಅರಬ್ ಕಂಟ್ರಿಗಳಿದೆ, ಮಿಡ್ಲ್ ಈಸ್ಟ್ ಸೇರಿದಾಗೆ ಅನೇಕ ಆ ಕಡೆ ಎಲ್ಲ ಒಂದು ರೂಲ್ಸ್ ಇದೆ. ನೀವು ಆ ದೇಶದಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೆ ಲೋಕಲ್ ಸಪೋರ್ಟ್ ಬೇಕೇ ಬೇಕು. ಲೋಕಲ್ ಸಪೋರ್ಟ್ ಇಲ್ಲ ಅಂದರೆ ನೀವು ಯಾವುದೇ ಸಪೋರ್ಟ್ ಅಂದರೆ ಸಪೋರ್ಟ್ ಅಂದ ತಕ್ಷಣ ನೀನು ಮಾಡು, ನಾನಿದ್ದೀನಿ, ಹಾಗಾಗಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಅವರು ಮುಖ್ಯ ಸ್ಥಾನದಲ್ಲಿರ್ತಾರೆ. ಅವನು ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತಾನೋ ಮಾಡಲ್ವೋ, ನಿಮ್ಮ ಜೊತೆ ಮಣ್ಣು ಹೊರ್ತಾನೋ ಹೊರಲ್ವೋ, ಅದು ಇಂಪಾರ್ಟೆಂಟ್ ಆಗಲ್ಲ. ಅವನು ಸಾಥ್ ಬೇಕಾಗ್ತದೆ. ಅವನು ನಂಬರ್ 1 ಆಗಿರ್ತಾನೆ, ನಂಬರ್ 2 ನೀವಾಗಿರ್ತೀರಿ. ಅವನು ನಿಮ್ಮ ಜೊತೆ ಇದ್ದರೆ ಮಾತ್ರ, ಸ್ಥಳೀಯ ನಿವಾಸಿ ನಿಮ್ಮ ಜೊತೆ ಇದ್ದರೆ ಮಾತ್ರ ಆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನಲ್ಲಿ ಮಾತ್ರ ನೀವು ವ್ಯಾಪಾರ ಮಾಡೋದು, ಅಂದರೆ ಹೊಸ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆ ಕ್ಲಿನಿಕ್ ತೆಗಿಬೇಕು ಅಂದಾಗ ಲೋಕಲ್ ಯಾರಾದ್ರೂ ಬೇಕು. ಇವ್ರು ಕೆಲಸ ಮಾಡ್ತಿದ್ದ ಕ್ಲಿನಿಕ್ನಲ್ಲಿ ಬಟ್ಟೆ ಅಂಗಡಿ ನಡೆಸಿರ್ತಾನೆ ಇವನೇ ಅಬು ತಲಾಲ್ ಮೆಹದಿ. ಅವನ ಜೊತೆ ಫ್ರೆಂಡ್ಶಿಪ್ ಇರುತ್ತೆ. ಅವನ ಹತ್ರ ಹೇಳ್ತಾಳೆ, ನಾನೊಂದು ಕ್ಲಿನಿಕ್ ಓಪನ್ ಮಾಡ್ಬೇಕಂತಿದ್ದೀನಿ, ಸಪೋರ್ಟ್ ಮಾಡ್ತೀನಿ ಅಂದಾಗ ತಲಾಲ್ ಅಬು ಮೆಹದಿ ಒಪ್ಕೋತಾನೆ. ಅವನು ಆಯ್ತು ನೀನು ಮಾಡು ಅಂತ ಹೇಳ್ಬಿಟ್ಟು ತನ್ನ ಪಾರ್ಟ್ನರ್ಶಿಪ್ಗೆ ಆತ ಒಪ್ಪಿಗೆ ಕೊಡ್ತಾನೆ. ಈ ಮೂವ್ಮೆಂಟ್ ನಡೀತಿರ್ಬೇಕಾದ್ರೆ ಏನು ಅಬ್ದುಲ್ ಲತೀಫ್ ಇವಳು ಕೆಲಸ ಮಾಡ್ತಿದ್ಲಲ್ಲ ಕ್ಲಿನಿಕ್ಕು, ಅದರ ಮಾಲೀಕ ಹೇಳ್ತಾನೆ, ನೀನು ಬೇರೆ ಕ್ಲಿನಿಕ್ ಮಾಡ್ತಿದ್ಯಲ್ಲ, ನಮ್ಮನ್ನು ಬಿಟ್ಟು ಹಂಗೆ ಹಿಂಗೆ ಅಂತ ಸ್ವಲ್ಪ ಕಿರಿಕ್ ತೆಗಿತಾನೆ. ಆಮೇಲೆ ಇವಳು ಎಕ್ಸ್ಪ್ಲೈನ್ ಮಾಡ್ತಾಳೆ, ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಬ್ದುಲ್ ಲತೀಫ್ ಮುಂದೆ ಬರ್ತಾನೆ. ಆದರೆ ಅಷ್ಟರಲ್ಲಾಗಲೇ ಅಬು ತಲಾಲ್ ಮೆಹದಿ ಒಂದಿಷ್ಟು ಇನ್ವೆಸ್ಟ್ ಮಾಡಿರ್ತಾನೆ. ಹಾಗಾಗಿ 3 ಜನ ಒಟ್ಟಿಗೆ ಆ ಬಿಸ್ನೆಸ್ನ ಶುರು ಮಾಡ್ತಾರೆ. ಅಬು ತಲಾಲ್ ಮೆಹದಿ ಅವನು ತನಗೆ ಮದುವೆ ಆಗಿರ್ತದೆ, ಬಟ್ ನಿಮಿಷಾಳ ಜೊತೆ ಅವನಿಗೊಂದು ಪ್ರೀತಿ ಹುಟ್ಕೊಂಡಿರುತ್ತೆ.
ಆಕೆ ಜೊತೆ ಭಾರತಕ್ಕೂ ಬಂದಿರ್ತಾನೆ, ತಿಂಗಳಗಟ್ಟಲೆ ಇಲ್ಲಿ ಉಳ್ಕೊಂಡಿರ್ತಾನೆ, ವಾಪಸ್ಸು ಒಟ್ಟಿಗೆ ಯಮನ್ಗೆ ಬಂದು ಇರ್ತಾರೆ. ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಗ್ರೋತ್ ಆಗ್ತಿರ್ಬೇಕಾದ್ರೆ ತಲಾಲ್ ಮೆಹದಿಗೆ ಸ್ವಲ್ಪ ಆಸೆಗಳು ಹುಟ್ಕೊಳ್ತವೆ. ಅವನೊಂದು ಫೇಕ್ ಅಗ್ರಿಮೆಂಟ್ ರೆಡಿ ಮಾಡ್ಕೊತಾನೆ. 33 ಪಾರ್ಟ್ನರ್ಶಿಪ್ ಲೆಕ್ಕದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊತಾನೆ. ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟು ಯಾವುದು, ನಿಮಿಷ ಆಕೆಗೆ ತಲಾಲ್ ಮೆಹದಿ ಕೊಲೆ ಕೇಸಿನಲ್ಲಿ ಆ ಆರ್ಗ್ಯುಮೆಂಟ್ ನಡೀತಿತ್ತಲ್ಲ ಕೋರ್ಟ್ನಲ್ಲಿ, ಆ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇದು. ಆ ಥರದೊಂದು ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡ್ತಾನೆ. ಅದಾದಮೇಲೆ ನಿಮಿಷಂಗೂ ನಂಗೆ ಮದುವೆ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಫೇಕ್ ಮ್ಯಾರೇಜ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೋತಾರೆ. ಅದಾದಮೇಲೆ ನಿಮಿಷಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಥರದ್ದೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟು ನೀವು ಶಾಂತಿ ಭಂಗ ಮಾಡ್ತೀರಂತ ಇಬ್ಬರನ್ನೂ ಒಂದು ಸಲ ಜೈಲಿಗೆ ಕಳಿಸಿ ಆಮೇಲೆ ಅಲ್ಲಿಂದ ಹೊರಗೆ ಬರ್ತಾರೆ. ಈ ಥರ ನಡೀತಾನೆ ಇರ್ತದೆ. ಆತ ಕುಡಿದು ಬರ್ತಿದ್ದ, ನಶೆಯಲ್ಲಿರ್ತಿದ್ದ, ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದ. ಇವಳಿಗೆ ತಾಳಕ್ಕಾಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಕೋವಿಡ್ ಬರ್ತದೆ. ಕೋವಿಡ್ ಸಂದರ್ಭದಲ್ಲಿ ಪರಸ್ಪರ ಹೋಗಿ ಬರುವಂಥ ಕಾಂಟ್ಯಾಕ್ಟ್ಸ್ ಏನಿದೆ, ಆ ಒಂದು ಪ್ರೊಸೀಜರ್ ಇತ್ತು, ಅದು ಕೂಡ ಸ್ಟಾಪ್ ಆಗಿರುತ್ತೆ. ಇನ್ನು ನಿಮಿಷ ಪ್ರಿಯ ಇಲ್ಲಿ ಏಕಾಂಗಿಯಾಗಿದ್ದಾಳೆ. ಅವನ ಕುಟುಂಬದ ಸಂಪರ್ಕ ಕೂಡ ಸಿಗಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ತಲಾಲ್ ಮೆಹದಿ ಹಿಂಸೆ ಕೊಡ್ತಿದ್ದ, ಹೊಡಿತಿದ್ದ ಅಂತ ಹೇಳ್ಬಿಟ್ಟು ಆಕೆ ಸ್ಟೇಟ್ಮೆಂಟನ್ನು ಕೋರ್ಟ್ನಲ್ಲಿ ಕೊಟ್ಟಿದ್ದಾಳೆ. ಕಡೆಗೆ ಒಂದಿನ ಒಬ್ಬ ಆಕೆಗೆ ಪರಿಚಯ ಇರುವಂಥ ಒಬ್ಬ ಕಾನ್ಸ್ಟೇಬಲು ಅವನು ನಶೆಯಲ್ಲಿದ್ದಾಗ ಒಂದು ಅನಸ್ತೇಷಿಯಾ ಕೊಟ್ಬಿಡು, ಅದಾದಮೇಲೆ ಅವನೇನು ನಿನ್ನ ಪಾಸ್ಪೋರ್ಟ್ನ ಎತ್ತಿಟ್ಕೊಂಡಿದ್ದಾನೆ ಅದನ್ನು ಹುಡುಕೋ, ಯಾಕಂದರೆ ಪಾಸ್ಪೋರ್ಟೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದಂತೆ ಅನ್ನುವಂಥ ಒಂದು ಐಡಿಯಾ ಕೊಡ್ತಾನೆ. ಆದರೆ ಒಂದು ನಶೆಯಲ್ಲಿದ್ದಂತಹ ತಲಾಲ್ ಮೆಹದಿಗೆ ಅನಸ್ತೇಷಿಯಾ ಕೊಡಬೇಕಾದ್ರೆ, ನರ್ಸ್ ಅಲ್ವಾ, ಅನಸ್ತೇಷಿಯಾ ಕೊಟ್ಟಿದ್ದಾಳೆ, ಸತ್ತೇ ಹೋಗ್ಬಿಟ್ಟಿದ್ದಾನೆ. ಸತ್ತು ಹೋದಾಗ ಗಾಬರಿ ಬಿದ್ದಂತಹ ನಿಮಿಷ ಪ್ರಿಯ ಆಕೆಯ ಗೆಳೆಯ ಹನ್ನಾನ್ ಅಂತಿದ್ದ, ಅವನಿಗೆ ಫೋನ್ ಮಾಡಿಬಿಟ್ಟು ಬಾ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕರೆಸ್ಕೊತಾಳೆ. ಹನ್ನಾನ್ ಇವಳ ಜೊತೆ ಸೇರಿಕೊಂಡು ದೊಡ್ಡ ತಪ್ಪಾಗ್ಬಿಟ್ಟಿದೆ, ಈ ದೇಶದ ಕಾನೂನು ಪ್ರಕಾರ ಮರಣದಂಡನೆ ಖಚಿತ ಅಂತ ಹೆದರಿ ಅವನನ್ನು ತುಂಡು ಪೀಸ್ ಮಾಡಿ ಮನೆ ಟ್ಯಾಂಕ್ ಒಳಗಡೆ ಹಾಕಿಬಿಟ್ಟು ಅಲ್ಲಿಂದ ಸುಮಾರು 400 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ತಲೆ ಮರೆಸ್ಕೊತಾರೆ. ಆಮೇಲೆ ವಾಸನೆ ಬರುತ್ತೆ, ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸರು ಬಾಡಿನ ಐಡೆಂಟಿಫೈ ಮಾಡಿ ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇವನ್ನ ಎತ್ತಾಕೊಂಡ್ಬರ್ತಾರೆ ಕೋರ್ಟ್ನಲ್ಲಿ. ಇವಳು ಆತ ಏನೆಲ್ಲ ಹಿಂಸೆ ಕೊಟ್ಟ, ನನಗೇನೆಲ್ಲ ತೊಂದರೆ ಕೊಟ್ಟ ಅಂತ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅಲ್ಲಿನ ನ್ಯಾಯಾಲಯ ಈಕೆಗೆ ಗಲ್ಲು ಶಿಕ್ಷೆ ಅಂದರೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಅದಾದ ಮೇಲೆ ಆಕೆಯನ್ನು ಉಳಿಸುವಂಥ ಪ್ರಯತ್ನ. ಆ ತಂತ್ರ ಕಡೆಗೆ AP ಅಬೂಬಕರ್ ಮುಸ್ಲಿಯಾರ್, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಭಾರತದ ಧಾರ್ಮಿಕ ಗುರು, ಅಲ್ಲಿನ ಧಾರ್ಮಿಕ ಗುರು ಶೇಖ್ ಹಬೀರ್ ಅವರವರೆಗೂ ಹೋಗಿ ಮುಟ್ಟಿದೆ. ಜುಲೈ 16ಕ್ಕೆ ನೇಣಿಗೇರಬೇಕಾದಂತಹ ನಿಮಿಷ ಪ್ರಿಯಳ ಮರಣದಂಡನೆ ಮುಂದೂಡಲಾಗಿದೆ. ಮಾತುಕತೆ ನಡೆಸ್ತಾ ಇದ್ದಾರೆ. ತಲಾಲ್ ಸಹೋದರ ಏನಾದರೂ ಕ್ಷಮೆಗೆ ಒಪ್ಪಿದ್ರೆ 100ಕ್ಕೆ 100 ನಿಮಿಷ ಪ್ರಿಯ ಭಾರತಕ್ಕೆ ಬರ್ತಾಳೆ. ಆ ದೊಡ್ಡ ಕ್ರೆಡಿಟು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ್ಗೆ ಅವರಿಗೆ ಸಿಗ್ತದೆ. ಒಂದು ವೇಳೆ ನಾನು ಒಪ್ಪದೇ ಇದ್ದರೆ ಬೇರೆ ಯಾವುದೇ ರೀತಿಯ ಪ್ರಭಾವ ಕೂಡ ಅಲ್ಲಿನ ಕಾನೂನಿನ ಮುಂದೆ ಕವಡೆ ಕಾಸಿನ ಕಿಮ್ಮತ್ತು ಇರಲ್ಲ, ನೇಣಿಗೆ ಹಾಗೆ ಆಗ್ತಾರೆ. ನೋಡೋಣ. ಬಟ್ ಆರಂಭದಲ್ಲಿ ಹೇಳಿದೆ, ನಾವು ಯಾವುದೇ ಕೊಲೆಯನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದರೆ ಅವರ ಕಾನೂನಿನಲ್ಲಿ ಕ್ಷಮೆಗೆ ಅವಕಾಶ ಇರೋದ್ರಿಂದ ಕ್ಷಮೆ ಸಿಗಲಿ, ಆಕೆ ಬರಲಿ ಅಂತಲೇ ಹೇಳೋಣ. ಕೊಲೆಗಳನ್ನು ನಾವು ಒಪ್ಪಲೇಬಾರ್ದು, ಅದೆಂಥ ಸಂದರ್ಭದಲ್ಲೂ. ತೀರಾ ಮೈ ಮೇಲೆ ಬಿದ್ದಾಗ ಏನು ಮಾಡೋಕ್ಕಾಗಲ್ಲ, ನಾವು ಉಳಿಬೇಕು. ನಮ್ಮ ತಪ್ಪಿಲ್ಲದೆ ನಮ್ಮ ಮೈ ಮೇಲೆ ಬಿದ್ದಾಗ ನಾವು ಉಳ್ಕೋಬೇಕು. ಅಂದರೆ ಅಕಸ್ಮಾತಾಗಿ ಏನು ಹೆಚ್ಚು ಕಮ್ಮಿ ಆಗಿಬಿಟ್ಟು ಆ ಕಡೆ ಅವನು ನಮ್ಮ ಮೇಲೆ ಮುಗಿಬಿದ್ದನು ಪ್ರಾಣ ಹೋದರೆ ಅದು ಏನೂ ಮಾಡೋಕ್ಕಾಗಲ್ಲ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈತನ ಕಾಟ ತಡೆಯೋಕ್ಕಾಗ್ತಿಲ್ಲ, ಯಾರೋ ನಮಗೆ ಹಿಂಸೆ ಕೊಡ್ತಿದ್ದಾರೆ, ಯಾರೋ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂದಾಗ ಕಾನೂನಿನ ಪ್ರಕಾರವೇ ಅವರನ್ನು ಶಿಕ್ಷಿಸೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು, ಕಾನೂನಿನ ಪ್ರಕಾರವಾಗೇ ಅವರನ್ನು ಮಟ್ಟ ಹಾಕಬೇಕೇ ಹೊರತು ಕೊಲೆ ಮಾಡುವಂತಹ ಕೃತ್ಯಕ್ಕೆ ನಾವು ಕೈ ಹಾಕಬಾರ್ದು. ಆದರೆ ನಿಮಿಷ ಪ್ರಿಯ ತಲಾಲ್ ಮೆಹದಿನ ಕೊಲೆ ಮಾಡುವ ಉದ್ದೇಶದಲ್ಲಿ ಇರಲಿಲ್ಲ ಅಂತ ಕೇಳ್ತಾಳೆ. ಆತ ನಶೆಯಲ್ಲಿದ್ದ, ಅನಸ್ತೇಷಿಯಾ ಕೊಟ್ಟೆ ಸತ್ತೋದ, ಅದಾದಮೇಲೆ ನಾವು ಕಡ್ದಿದ್ದೀವಿ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅದೇನು ಬೇಕಾದ್ರೂ ಇರಲಿ, ನಿಮಿಷ ಪ್ರಿಯ ಬದುಕಿ ಭಾರತಕ್ಕೆ ಬರ್ತಾಳ, ಇಲ್ಲ ಕ್ಷಮೆ ತಿರಸ್ಕಾರಗೊಂಡು ಸಾಯ್ತಾಳ. ಕಾದ್ ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.